ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಬಿರುಗಾಳಿ ಎದ್ದಾಗಲೇ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಹಾಗೇನೆ ರಂಗನಾಥ್ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಪೂಜೆಯನ್ನ ಮಾಡಿರುವಂತದ್ದು ಇವರೆಲ್ಲರೂ ಸೇರಿಕೊಂಡು ಡಿಕೆ ಸುರೇಶ್, ಶಾಸಕ ರಂಗನಾಥ್ ಅಭಿಮಾನಿಗಳಿಂದ ಪೂಜೆ ನಡೆದಿದೆ. ಗಣಹೋಮ, ಚಂಡಿಕಾ ಹೋಮ, ದುರ್ಗಾ ಹೋಮ ಈ ಪೂಜೆಯನ್ನ ಮಾಡಿರೋದು ತುಮಕೂರಿನ ಜೋಡಿ ಹೊಸಹಳ್ಳಿ ಗ್ರಾಮದಲ್ಲಿ ವರಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಗಣಪತಿ ಹೋಮ, ಚಂಡಿಕಾ ಹೋಮ, ದುರ್ಗಾ ಹೋಮ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಮಾಡಿರೋದು. ಇನ್ನು ಕೆಳಗೆ ಬಾರ, ಹಂಗೆ ಬಾರ, ಏನಾಗಲ್ಲ. ಇಲ್ಲ ಹಾಕೋ, ಇಲ್ಲೊಂದು ಐದಾರು ಇಲ್ಲ ಹಾಕೋ, ಇಲ್ಲಿ ಸಾಮಾನು ಇಲ್ಲ, ಅಲ್ಲಿ ಬೇಡ, ಅಲ್ಲಿ ಕುಣಿಗಲ್ ತಾಲೂಕು ಉತ್ತರದುರ್ಗ ಹೋಬಳಿಯಲ್ಲಿ ಇವತ್ತಿನ ದಿವಸ ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಪೂಜೆ ಇಟ್ಕೊಂಡಿರೋಂಥ ಉದ್ದೇಶ ಏನು, ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ಇದೆಯೋ ಅಧಿಕಾರ ಮುಂದುವರ್ಕೊಂಡು ಹೋಗ್ಲಿ, ಕಷ್ಟಪಟ್ಟಂಥವ್ರಿಗೆ ಒಂದ್ಸರಿ ಸುಖ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಆಶಿಸ್ತಾ ಇದ್ದೀವಿ. ಅವತ್ತು ಈ 136 ಸೀಟು ಬರೋಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಹಳ ಶ್ರಮ ಪಟ್ಟಿದ್ದಾರೆ. ಆ ಶ್ರಮಕ್ಕೆ ಅವ್ರಿಗೆ ಒಂದ್ಸರಿ ಮುಖ್ಯಮಂತ್ರಿ ಮಾಡಿ ಎಲ್ಲ ಶಾಸಕರು, ಸಚಿವಂತಗಳು ಎಲ್ಲರೂ ಸಹಕರಿಸಿ ಅವ್ರನ್ನ ನೀವೆಲ್ಲರೂ ಸೇರ್ಕೊಂಡು ಮುಖ್ಯಮಂತ್ರಿ ಮಾಡೇ ತೀರ್ತೀರಾ ಅಂತ ಹೇಳ್ತಾ ನಮ್ಮ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಕುಣಿಗಲ್ ತಾಲೂಕು ಉತ್ತರದುರ್ಗ ಹೋಬಳಿಯಲ್ಲಿ ಇವತ್ತಿನ ದಿವಸ ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಪೂಜೆ ಇಟ್ಕೊಂಡಿರೋಂಥ ಉದ್ದೇಶ ಏನು, ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ಇದೆಯೋ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಬಿರುಗಾಳಿ ಎದ್ದಾಗಲೇ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಹಾಗೇನೆ ರಂಗನಾಥ್ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಪೂಜೆಯನ್ನ ಮಾಡಿರುವಂತದ್ದು ಇವರೆಲ್ಲರೂ ಸೇರಿಕೊಂಡು ಡಿಕೆ ಸುರೇಶ್, ಶಾಸಕ ರಂಗನಾಥ್ ಅಭಿಮಾನಿಗಳಿಂದ ಪೂಜೆ ನಡೆದಿದೆ. ಗಣಹೋಮ, ಚಂಡಿಕಾ ಹೋಮ, ದುರ್ಗಾ ಹೋಮ ಈ ಪೂಜೆಯನ್ನ ಮಾಡಿರೋದು ತುಮಕೂರಿನ ಜೋಡಿ ಹೊಸಹಳ್ಳಿ ಗ್ರಾಮದಲ್ಲಿ ವರಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಗಣಪತಿ ಹೋಮ, ಚಂಡಿಕಾ ಹೋಮ, ದುರ್ಗಾ ಹೋಮ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಮಾಡಿರೋದು. ಇನ್ನು ಕೆಳಗೆ ಬಾರ, ಹಂಗೆ ಬಾರ, ಏನಾಗಲ್ಲ. ಇಲ್ಲ ಹಾಕೋ, ಇಲ್ಲೊಂದು ಐದಾರು ಇಲ್ಲ ಹಾಕೋ, ಇಲ್ಲಿ ಸಾಮಾನು ಇಲ್ಲ, ಅಲ್ಲಿ ಬೇಡ, ಅಲ್ಲಿ ಕುಣಿಗಲ್ ತಾಲೂಕು ಉತ್ತರದುರ್ಗ ಹೋಬಳಿಯಲ್ಲಿ ಇವತ್ತಿನ ದಿವಸ ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಪೂಜೆ ಇಟ್ಕೊಂಡಿರೋಂಥ ಉದ್ದೇಶ ಏನು, ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ಇದೆಯೋ ಅಧಿಕಾರ ಮುಂದುವರ್ಕೊಂಡು ಹೋಗ್ಲಿ, ಕಷ್ಟಪಟ್ಟಂಥವ್ರಿಗೆ ಒಂದ್ಸರಿ ಸುಖ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಆಶಿಸ್ತಾ ಇದ್ದೀವಿ. ಅವತ್ತು ಈ 136 ಸೀಟು ಬರೋಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಹಳ ಶ್ರಮ ಪಟ್ಟಿದ್ದಾರೆ. ಆ ಶ್ರಮಕ್ಕೆ ಅವ್ರಿಗೆ ಒಂದ್ಸರಿ ಮುಖ್ಯಮಂತ್ರಿ ಮಾಡಿ ಎಲ್ಲ ಶಾಸಕರು, ಸಚಿವಂತಗಳು ಎಲ್ಲರೂ ಸಹಕರಿಸಿ ಅವ್ರನ್ನ ನೀವೆಲ್ಲರೂ ಸೇರ್ಕೊಂಡು
ಮೊನ್ನೆ ಮುಖ್ಯಮಂತ್ರಿ ಮಾಡೇ ತೀರ್ತೀರಾ ಅಂತ ಹೇಳ್ತಾ ನಮ್ಮ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಕುಣಿಗಲ್ ತಾಲೂಕು ಉತ್ತರದುರ್ಗ ಹೋಬಳಿಯಲ್ಲಿ ಇವತ್ತಿನ ದಿವಸ ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಪೂಜೆ ಇಟ್ಕೊಂಡಿರೋಂಥ ಉದ್ದೇಶ ಏನು, ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ಇದೆಯೋ, ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಬಿರುಗಾಳಿ ಎದ್ದಾಗಲೇ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಹಾಗೇನೆ ರಂಗನಾಥ್ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಪೂಜೆಯನ್ನ ಮಾಡಿರುವಂತದ್ದು ಇವರೆಲ್ಲರೂ ಸೇರಿಕೊಂಡು ಡಿಕೆ ಸುರೇಶ್, ಶಾಸಕ ರಂಗನಾಥ್ ಅಭಿಮಾನಿಗಳಿಂದ ಪೂಜೆ ನಡೆದಿದೆ. ಗಣಹೋಮ, ಚಂಡಿಕಾ ಹೋಮ, ದುರ್ಗಾ ಹೋಮ ಈ ಪೂಜೆಯನ್ನ ಮಾಡಿರೋದು ತುಮಕೂರಿನ ಜೋಡಿ ಹೊಸಹಳ್ಳಿ ಗ್ರಾಮದಲ್ಲಿ ವರಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಗಣಪತಿ ಹೋಮ, ಚಂಡಿಕಾ ಹೋಮ, ದುರ್ಗಾ ಹೋಮ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಮಾಡಿರೋದು. ಇನ್ನು ಕೆಳಗೆ ಬಾರ, ಹಂಗೆ ಬಾರ, ಏನಾಗಲ್ಲ. ಏ ಇಲ್ಲಿ ಹಾಕು, ಇಲ್ಲೊಂದು ಐದಾರು ಇಲ್ಲಿ ಹಾಕೋ, ಇಲ್ಲಿ ಸಾಮಾನು ಇಲ್ಲಿ ಅಲ್ಲಿ ಬೇಡ, ಅಲ್ಲಿ ಕುಣಿಗಲ್ ತಾಲೂಕು ಉತ್ತರದುರ್ಗ ಹೋಬಳಿಯಲ್ಲಿ ಇವತ್ತಿನ ದಿವಸ ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಪೂಜೆ ಇಟ್ಕೊಂಡಿರೋಂಥ ಉದ್ದೇಶ ಏನು, ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ಇದೆಯೋ, ಅಧಿಕಾರ ಮುಂದುವರ್ಕೊಂಡು ಹೋಗ್ಲಿ, ಕಷ್ಟಪಟ್ಟಂಥವ್ರಿಗೆ ಒಂದ್ಸರಿ ಸುಖ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಆಶಿಸ್ತಾ ಇದ್ದೀವಿ. ಏನ್ ಅವತ್ತು ಈ 136 ಸೀಟು ಬರೋಕ್ಕೆ ಡಿಕೆ ಶಿವಕುಮಾರ್ ಅವರು ಬಹಳ ಶ್ರಮ ಪಟ್ಟಿದ್ದಾರೆ. ಆ ಶ್ರಮಕ್ಕೆ ಅವ್ರಿಗೆ ಒಂದ್ಸರಿ ಮುಖ್ಯಮಂತ್ರಿ ಮಾಡಿ ಎಲ್ಲ ಶಾಸಕರು, ಸಚಿವರುಗಳು ಎಲ್ಲರೂ ಸಹಕರಿಸಿ ಅವ್ರನ್ನ ನೀವೆಲ್ಲರೂ ಸೇರ್ಕೊಂಡು ಮೊನ್ನೆ ಮುಖ್ಯಮಂತ್ರಿ ಮಾಡೇ ತೀರ್ತೀರಾ ಅಂತ ಹೇಳ್ತಾ ನಮ್ಮ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಕುಣಿಗಲ್ ತಾಲೂಕು ಉತ್ತರದುರ್ಗ ಹೋಬಳಿಯಲ್ಲಿ ಇವತ್ತಿನ ದಿವಸ ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಪೂಜೆ ಇಟ್ಕೊಂಡಿರೋಂಥ ಉದ್ದೇಶ ಏನು, ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ಇದೆಯೋ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಬಿರುಗಾಳಿ ಎದ್ದಾಗಲೇ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಹಾಗೇನೆ ರಂಗನಾಥ್ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ವಿಶೇಷ